ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ದಿ ಫಸ್ಟ್ ಟೈಮ್ ಅನಿಸುತ್ತೆ ನೀವು ನಾನು ಹಿಂಗೆ ರೆಡಿ ಆಗಿಬಿಟ್ಟು ಕ್ಯಾಮ್ರಾ ಮುಂದೆ ಬಂದಿರೋದು ನೋಡ್ತಾ ಇರೋದು. ಆ್ಯಂಡ್ ಹೇರ್ ಸ್ಟೈಲಿನ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಡ್ರೆಸ್ ಮತ್ತು ಸ್ವಲ್ಪ ಟಚಪ್ ಆಗಿದೆ ಅಷ್ಟೆ. ಆ್ಯಂಡ್ ಯಾಕೆ ಏನು ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ನೆಕ್ಸ್ಟ್ ಗೊತ್ತಾಗುತ್ತೆ ಅದು. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಹಾಸನ್ಗೆ ಹೋಗ್ತಾ ಇದ್ದೀವಿ. ನಾನು, ಅನನ್ಯ, ಪ್ರದೀಪ್ 3 ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹೋಗ್ತಾ ಹೋಗ್ತಾ ಮಾತಾಡೋಣ, ಟೈಮ್ ಆಗುತ್ತೆ. ನಾವು ಮಾರ್ನಿಂಗ್ 6:30ಗೆ ಮನೆ ಬಿಡೋಣ ಅಂದ್ಕೊಂಡು ಆಲ್ರೆಡಿ 8:45 ಆಗಿದೆ. ಟೈಮ್ ಕೂಡ ಆಗೋಗಿದೆ. ಅಯ್ಯೋ ಶಟ್, ನನ್ನ ಥಮ್ಸ್ ಅಪ್ ಬರ್ತಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಆ್ಯಂಡ್ ಕಮ್ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನೋಡಿ ಗೈಸ್, ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹೊಸ ಹೊಸ ಡ್ರೆಸ್ ಇವತ್ತು, ಫುಲ್ ಹೊಸದು, ಎಲ್ಲದು ಹೊಸ 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 ಇಯರಿಂಗ್ಸ್, ಹೊಸ ಡ್ರೆಸ್, ಹೊಸ ಸ್ಲಿಪ್ಪರ್. ನಂದು ಇವ್ರದ್ದು ಹೊಸ ಹುಡ್ಡಿ, ಅನನ್ಯಂದು ಹೊಸದು, ಎಲ್ಲ ಹೊಸ ಹೊಸದು ಹಾಕೊಂಡು ಮಿಂಚ್ತದೆ. ಬಿಸ್ಲಿಗೆ ಚೆನ್ನಾಗಿ ಅನಿಸ್ತೈತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ನಾವು. ಇನ್ನು 1.5 hour ಬೇಕನ್ಸುತ್ತೆ ನಾವು ಹೋಗ್ತಿರೋ ಲೊಕೇಶನ್ ರೀಚ್ ಆಗೋಕ್ಕೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಹಾಸನ್, ಲೈಕ್ ಹಾಸನ್ ಸ್ಟಾಪ್, ಹಾಸನ್ನೇ ಅಲ್ಲ, ಹಾಸನ್ ಹತ್ರ ಅನ್ಸುತ್ತಲ್ಲ, ಹಾಸನ್ ಹತ್ತಿರದ ಲೊಕೇಶನ್ನು. ರೈಟಾ ಅಲ್ಲಿಗೆ ಹೋಗೋಕ್ಕೆ ಹಿಂಗೆ ಅನನ್ಯ ನೋಡಿ ಇದೆ ಅಂತ ಮ್ಯಾಪ್, ಒಳ್ಳೆ ನಮ್ಮ ಗೂಗಲ್ ಮ್ಯಾಪ್. ಹೋಗೋಕ್ಕೆ ನಾವು 1.5 hour ಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಏನೇನು ಆಗುತ್ತೆ ಜರ್ನಿ, ಹೇಗಿರುತ್ತೆ ನೋಡೋಣ, ಅಲ್ಲಿಗೆ ಹೋಗೋಣ. ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ ಗೈಸ್. ಎಲ್ಲ ವಿಂಡ್ ಮಿಲ್ಸ್ ತೋರಿಸ್ತೀವಿ ನೋಡಿ, ಈ ಕಡೆ ಎಲ್ಲ ಫುಲ್ ವಿಂಡ್ ಮಿಲ್ಸ್. ಹತ್ರ ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ? ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನಾವು. ಆಫ್ಟರ್ ಫೈನಲಿ ಗೋಯಿಂಗ್ ಅಪ್. ಮೇಲೆ ಹೋಗ್ತಾ ಇದೀವಿ ಗೈಸ್ ನಾವು. ಫುಲ್ ಕೆಳಗಿಂದ ಕೆಳಗಡೆ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇಲ್ಲ, ನನ್ನ ಕ್ಯಾಮ್ರಾ ಜಡ್ಜ್ ಮಾಡ್ತಾ ಇಲ್ಲ ಅಷ್ಟು. ಸಾಕಾಗೋಗಿದೆ. ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ನಾವು ತೆಗೀತಾ ಇದ್ದೀವಿ. ಸೊ ಇಲ್ಲಿಂದ ಎಷ್ಟು ಕಾಣಿಸುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಇಟ್ಸ್ ನೈಸ್. ಹಲೋ ಗೈಸ್, ಆ ಲೊಕೇಶನಿಂದ ಇವಾಗ ನಾವು ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆ ಲೊಕೇಶನಲ್ಲಿ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ, ಅನನ್ಯ ಮಲಗಿದ್ದಾಳೆ. ಆ ಲೊಕೇಶನಿಂದ ನಮಗೆ ನೆಕ್ಸ್ಟ್ ಲೊಕೇಶನ್ಗೆ ಎಷ್ಟು ಅವರ್ ಡ್ರೈವು? 1 hour ಇತ್ತಾ? 1.5 hour, 1 hour ಡ್ರೈವ್ ಇದೆ. ಸೊ ವಿ ಆರ್ ಗೋಯಿಂಗ್ ನಾವು. ನೆಕ್ಸ್ಟ್ ಲೊಕೇಶನಲ್ಲೂ ಮುಗಿಸ್ಕೊಂಡು ನೆಕ್ಸ್ಟ್ ವಿಲ್ ಬಿ ಫ್ರೀ. ಸೊ ತಾಡ್ಕೊಂಡು ಓಡಾಡ್ಕೊಂಡು ಏನಾದ್ರು ತಿಂದ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಆವಾಗ ವಿಲ್ ಗೋ ಟು ಹಾಸನ್. ಇವಾಗ ಬೇರೆ ಬೇರೆ ಪ್ಲೇಸಸಲ್ಲಿ ಈ ಒಂದು ನಮ್ಮ ಜರ್ನಿ ನಡೀತಾ ಇದೆ. ಮಾತ್ರ ಬಿಸಿಲಲ್ಲಿ ಫೋಟೋಶೂಟ್ ಸಿಕ್ಕಾಪಟ್ಟೆ ಹೆಕ್ಟಿಕ್. ನೋಡಿ ಗೈಸ್, ನಮ್ಮದು ನೆಕ್ಸ್ಟ್ ಲೊಕೇಶನ್ಗೆ ನಾವು ಯಾವುದೋ ಒಂದು ಫಾರೆಸ್ಟ್ ಏರಿಯಾ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಗ್ರೀನ್. ಅನನ್ಯ ಎತ್ತಿದ್ದಾಳೆ, ಇವಾಗ ತೋರಿಸ್ತೀನಿ. And we are here guys, this is our second location. It's very beautiful. ಅನನ್ಯ, ನಮ್ಮ ಫೋಟೋಶೂಟ್ ಎಲ್ಲ ಮುಗೀತು, ಪ್ಯಾಕಪ್. ಇವಾಗ ಊಟ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಡೋದು. ಎಸ್, ನಮ್ಮದು ಸೆಕೆಂಡ್ ಲೊಕೇಶನ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಲ್ವ. ಇವಾಗ ಎನಿಹೌ ಊಟ ಮಾಡಬೇಕು. ಊಟಕ್ಕಂತ ಹೇಳಿ ಹಾಸನಲ್ಲಿ ಪಿಲಾಯ್ ಮೆಸ್ ಮಟನ್ ಬಿರಿಯಾನಿ ಫೇಮಸ್ ಅಂತ ಹೇಳಿದರು. ಸೊ ವಿ ಆರ್ ಗೋಯಿಂಗ್ ದೇರ್. ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಕೂಡ.
ಅಂದರೆ ಹಾಸನಿಗೆ ಫಸ್ಟ್ ಟೈಮ್ ಅದು. ಹಾಸನಲ್ಲಿ ಫುಡ್ ಟೇಸ್ಟ್ ಮಾಡೋದು. ಇದು ಪಿಲೈ ಮೆಸ್ಸಿಗೆ ಹೋಗ್ತಿರೋದು ಫಸ್ಟ್ ಟೈಮ್. ಲೆಟ್ಸ್ ಸಿ ಹೇಗಿರುತ್ತೆ ಅಂತ ನೋಡೋಣ, ಟೇಸ್ಟ್ ಹೇಗಿರುತ್ತೆ ಅಂತ. ಬೇರೆ ಒಂದು ಸ್ವಲ್ಪ ಲಿಸ್ಟ್ ಇದೆ ನಮಗೆ ಇನ್ಸ್ಟಲ್ಲಿ ಸಿಕ್ಕಿರೋ ಅಂಥದ್ದಾಗಿರ್ಬೋದು, ಎಲ್ಲ ಫೇಮಸ್ ಇರೋಂಥ ಫುಡ್ ಕೋರ್ಟಲ್ಲಿ, ಫುಡ್ ಸ್ಟ್ರೀಟ್ಸಲ್ಲಿ ಸ್ವಲ್ಪ ಶಾಪ್ಸ್, ಸ್ವೀಟ್ಸ್ ಶಾಪ್ಸ್ ಆಗಿರ್ಬೋದು, ಫೇಮಸ್ ಇರೋಂಥದ್ದನ್ನೆಲ್ಲ ಪ್ರದೀಪ್ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿಗೆ ನಾವು ಏನೇನು ಟೇಸ್ಟ್ ಮಾಡ್ತೀವಿ, ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ. ಇಲ್ಲಿದ್ದೀವಿ ಗೈಸ್. ಬಟ್ ಏನಾಗಿದೆ ಅಂತ ಅಂದರೆ ಊಟ ಖಾಲಿಯಾಗಿದೆ ಅಂತ. ಮಟನ್ ಅಲ್ಲ, ರೈಸ್ ಮತ್ತು ಗೊಜ್ಜು ಕೊಡ್ತೀನಿ ಅಂತಂದ್ರಂತೆ. ಬಿರಿಯಾನಿ ಖಾಲಿಯಾಗಿದೆ. ಸೊ ಪ್ರದೀಪ್ ಇನ್ನೊಂದ್ಸತಿ ನೋಡೋಕೆ ಕೇಳ್ಕೊಬರ್ತೀನಿ ಅಂತ ಹೋದ್ರು. ಬೇರೆ ಹತ್ರ ಹೋಗ್ಬೇಕಾಗುತ್ತೆ ನಾವು. ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ. ಯೂಶ್ವಲಿ ಗೂಗಲ್ ಪ್ರಕಾರ 3:30 ಕ್ಲೋಸಿಂಗ್ ಟೈಮ್ ಇರೋದು. ಇವಾಗ 2:58, 3 ಇಟ್ಕೊಳ್ಳಿ. 3 ಖಾಲಿ ಆಗಿದೆ. ಬೇಕಾದ್ರೆ ಸಂಡೇ ಅಲ್ಲ, ಜಾಸ್ತಿ ಜನ ಇದ್ದಾರೆ ಅಂತ ಅನ್ಸುತ್ತೆ. ಜಾಸ್ತಿ ಜನ ಇರ್ತಾರೆ, ವೀಕೆಂಡ್ ಆಗಿರೋದ್ರಿಂದ ಖಾಲಿನಾ. ನೆಕ್ಸ್ಟ್ ಬೇರೆ ಸ್ಟಾಪ್. ಅಟ್ ಪ್ರೆಸೆಂಟ್ ನಾವು ಫುಡ್ ಸ್ಟ್ರೀಟಲ್ಲಿದ್ದೀವಿ. ಹೆಂಗೂ ಟೈಮು ಆಯಿತು, ಯಾರು ತಿನ್ಕೊಂಡು ಹೋಗೋಣ, ಇಲ್ಲೇ ವೆರೈಟೀಸ್ ಇರುತ್ತೆ ಅಂತ. ನಮಗೆ ಫಸ್ಟ್ ಸಿಕ್ಕಾಪಟ್ಟೆ ಬಾರಿಕೆ ಆಗ್ತಾಯಿತ್ತು. ಅದಕ್ಕೆ ಅಂತ ವಾಟರ್ ಮಿಲನ್ ಮತ್ತು ಪಪಾಯ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ದೆನ್ ನೆಕ್ಸ್ಟು ನನಗೆ ಪಪಾಯ ವಾಟರ್ ಮಿಲನ್ ಟೇಸ್ಟ್ ಮಾಡಿ. ನೆಕ್ಸ್ಟ್ ಬೇರೆ ಹತ್ರ ನೈಸ್. ನನ್ನೇನು ಪಪ್ಪಾಯ ಬಂದಿದೆ ಪೀಸ್. ಚೆನ್ನಾಗಿದೆಯಾ? ನೈಸ್. ಇವಾಗ ನೆಕ್ಸ್ಟ್ ಸ್ಟಾಪ್ ಇಸ್ ಲಕ್ಷ್ಮಿ ಸ್ವೀಟ್ಸ್ ಆ್ಯಂಡ್ ಟಿಫನ್ಸ್ ಅಂತ ಇದು ಫೇಮಸ್ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಹರ್ಷ ಸ್ವೀಟ್ಸ್ ಹೋಗೋಣ ಅಂದ್ಕೊಂಡಿದ್ದೀವಿ. ದೆನ್ MG ರೋಡ್ ಆ್ಯಂಡ್ RC ರೋಡ್. ಇಷ್ಟಿದೆ ಲಿಸ್ಟಲ್ಲಿ. ಲೆಟ್ಸ್ ಸಿ ಎಷ್ಟೆಷ್ಟು ಕವರ್ ಮಾಡ್ತೀವಿ, ಎಷ್ಟು ನೋಡ್ತೀವಿ, ಎಷ್ಟು ಆಗುತ್ತೆ ಅಂತ ನೋಡೋಣ ಬನ್ನಿ. ಅವ್ರ ಮ್ಯಾಪ್ ನೋಡ್ಕೊಂಡು ಹುಡುಕೊಂಡು ಹೋಗೋದು, ನಾವು ಫಾಲೋ ಮಾಡ್ಕೊಂಡು ಹೋಗೋದು. ನಮ್ದೆಲ್ಲ ಮ್ಯಾಪ್ ಆನ್ ಮಾಡಿ ಚಾರ್ಜ್ ಖಾಲಿ ಆಗಿದೆ ಫೋನ್ಸಲ್ಲಿ. ಸೊ ವಿ ಆರ್ ಫಾಲೋಯಿಂಗ್ ಅಷ್ಟೆ. ಎಲ್ಲಿದೆ ಲಕ್ಷ್ಮಿ ಸ್ವೀಟ್ಸು? ಸಿಗ್ತಾನೆ ಇಲ್ಲ. ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಹರ್ಷ ಸ್ವೀಟ್ಸ್. ಫೈನಲಿ ವಿ ಆರ್ ಹಿಯರ್. ಅಟ್ಲೀಸ್ಟ್ ನಾವು ಅಂದ್ಕೊಂಡಿದ್ರಲ್ಲಿ ಒಂದಕ್ಕಾದ್ರೂ ಬಂದಿದ್ದೀವಿ ಇವಾಗ ಸದ್ಯಕ್ಕೆ. ನಾವೆಲ್ಲಿ ಇದು ಕ್ಲೋಸ್ ಆಗಿಬಿಟ್ಟಿರುತ್ತಾ ಅಂದ್ಕೊಂಡ್ವಿ. ಓಕೆ. ಓ, ಇಲ್ಲಿ ಆಲೂ ಪರೋಟ ಟಿಫನ್ಸ್ ಎಲ್ಲ ಸಿಗುತ್ತಾ? ನಮ್ಮ ರಸಮಲೈ ಸಿಯೋರ್. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಗೈಸ್, ನೋಡ್ಬಿಟ್ಟು ಹೇಳ್ತೀನಿ. ಟೇಸ್ಟಿ ಆಗಿದೆ, ಫ್ರೆಶ್ ಅಂತ ಅನಿಸ್ತಿದಲ್ಲ, ಚೆನ್ನಾಗಿದೆ. ರಿಯಲಿ ಚೆನ್ನಾಗಿ. ಅನನ್ಯ ನಿಮಗೆ ಇಷ್ಟ ಆಯ್ತಾ? ಪ್ರದೀಪ್ ನೋಡಿ ಕೈಸಲ್ಲಿ ಅಂಕಲ್ ಹತ್ರ ಮಾತಾಡ್ತವ್ರೆ. ಎಲ್ಲಿಗೋದ್ರು ಮಾತು. ನಮ್ಮ ಕೋಲ್ಡ್ ಬಾದಾಮ್ ಮಿಲ್ಕ್ ಬಂದಿದೆ. ಕುಡ್ದು ಹೇಳಿ ಟೇಸ್ಟ್ ಹೆಂಗಿದೆ ಅಂತ. ಇದು ಇನ್ನೊಂದು ರಸಮಲೈ ಆರ್ಡರ್ ಮಾಡಿರೋದು. ಟೇಸ್ಟ್ ಹೇಗಿದೆ? ನೈಸ್. ಅನನ್ಯ, ನಮಗೆ ಬಿಸಿಲಲ್ಲಿ ಬಂದಿರೋದಕ್ಕೂ ಅದಕ್ಕೂ ನೋಡೋಣ ಗೈಸ್ ನನಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ತೀನಿ ನಾನು ಟೇಸ್ಟ್ ಮಾಡಿ. ಬಿಸಿಲಲ್ಲಿ ಬಂದಿರೋದಕ್ಕೂ ಟೇಸ್ಟಿಗೂ ಏನಾಗುತ್ತೆ. ಇಟ್ಸ್ ವೆರಿ ನೈಸ್. ಇಟ್ಸ್ ವೆರಿ ನೈಸ್. ತುಂಬ ಸ್ವೀಟು ಇಲ್ಲ, ತುಂಬ ಲೈಟು ಇಲ್ಲ, ಮೈಲ್ಡಾಗಿದೆ.
ಗೈಸ್ ಇವಾಗ ನೆಕ್ಸ್ಟ್ ಆಫೀಸ್ ಹರ್ಷ ಸ್ವೀಟ್ಸ್. ನನಗೆ ಲಕ್ಷ್ಮಿ ಸ್ವೀಟ್ಸಿಂದು ಫ್ರೆಶ್ ಅಂತ ಅನ್ನಿಸ್ತು. ಓಕೆ, ನೀವು ಯಾವುದು ಇದರಲ್ಲೂ ರಸಮಲೈ ತಿಂದಾಗ ಹಿಂಗೆ ಈಗ ಫ್ರೆಶ್ ಇದ್ದಾಗ ಹೆಂಗೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತಲ್ವ, ಆ ಥರ ಅನ್ನಿಸ್ತು. ಯೂಶ್ವಲಿ ರಸಮಲೈ ಆಗಲಿ ಬಾದಾಮ್ ಮಿಲ್ಕ್ ಆಗಲಿ ಮೈಲ್ಡೇ ಇರುತ್ತೆ ಟೇಸ್ಟ್. ಏನು ನಮಗೆ ಯೂಶ್ವಲಿ ಮೈಲ್ಡ್ ಇಷ್ಟ ಆಯಿತು. ಬಟ್ ಮತ್ತು ಇನ್ನೊಂದೇನು ಅಂದರೆ ಸ್ವಲ್ಪ ಕೋಲ್ಡ್ ಇತ್ತು. ಈ ಬಿಸಿಲಲ್ಲಿ ಹೋಗಿದ್ದಕ್ಕೂ ಅದಕ್ಕೂ ಓಕೆ, ಅದಕ್ಕೆ ಇಷ್ಟ ಆಯಿತು. ನಾರ್ಮಲ್ ಲೈಕ್ ಬೇರೆ ಅಂಗಡಿಗಿಂತ ಬೇರೆ ಅಂಗಡಿಗಿಂತ ಚೆನ್ನಾಗಿದೆ ಆ ಥರ. ನಾರ್ಮಲ್ ಚೆನ್ನಾಗಿತ್ತು. ನಿಂಗೆ ಸೇಮ್ ಅನಿಸ್ತಾ? ಡಿಫ್ರೆನ್ಸ್ ಏನು ಅಷ್ಟು ಅನಿಸ್ತಿಲ್ಲ, ಬಟ್ ಟೇಸ್ಟ್ ಗುಡ್ ಅಷ್ಟೆ. ಅಲ್ಲಿ ನೋಡಿ ಗೈಸ್ ಪ್ರದೀಪ್ ಹೆಂಗೆ ಓಡ್ತಾರೆ ಅಂತ. ಅವರೆಲ್ಲ ಸದಿನೂ ಹಂಗೆ ಸಿಕ್ಕಾಪಟ್ಟೆ ಫಾಸ್ಟು. ನಾವು ಅವರಷ್ಟು ಫಾಸ್ಟಾಗಿ ನಡೆಯೋಕ್ಕಲ್ಲ, ನಿಧಾನಕ್ಕೆ ನೆಟ್ಕೊಂಡು ಹೋಗೋದು. ಲಾಸ್ಟ್ ಟ್ರಿಪ್ ಹೋದಾಗಲೂ ಅಷ್ಟೇ, ನಾವು ಉತ್ತರಾಖಂಡ ಟ್ರಿಪ್ ಹೋಗಿದ್ವಲ್ಲ ಅವಾಗೂ ಅಷ್ಟೇ ಸುಮ್ಮನೆ ಹೋಗ್ತಾ ಇರ್ತಾರೆ. ಸಿಕ್ತು ಗೈಸ್ ನಮ್ಮ ಹರ್ಷ ಸ್ವೀಟ್ಸ್ ಇದೆ. ಬಾಬಾ ಇಲ್ಲಿ ಅನನ್ಯಂಗೆ ಇವಾಗ ಇಲ್ಲಿ ಗೋಲ್ಗಪ್ಪಾಗ ಹೋಗ್ಬೇಕು ಗೈಸ್. ಅಲ್ಲಿ ತನಕ ಸಮಾಧಾನ ಇಲ್ಲ ಅವಳಿಗೆ. ನಮ್ಮದು ಎಂಥ ರಸಮಲೈ ಸಾರಿ ಚಂಪಾಕಲ್ಲಿ ಖಾಲಿ ಆಗಿಬಿಟ್ಟಿದೆ ಅಂತ. ಬ್ಯಾಡ್ ಲಕ್. ಇವಾಗ ಇರೋದನ್ನರಲ್ಲೇ ಅದರ ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ನಾವು ಹೇಳಿರೋದು ಅಂತ ಮೈಸೂರು ಪಾಕ್, ದೆನ್ ಇದು ಕಾಜು ಕಡ್ಲಿ. ಕಾಜು ಮೈಸೂರು ಪಾಕ, ಇದು ಕಾಜು. ನನಗೆ ಟೇಸ್ಟ್ ಮಾಡಿ ನೋಡು. ಇದೇನು ಕೊಟ್ಟವ್ರೆ? ಹಿಂಗೆ ಕೊಡೋದು ಸ್ಪೆಷಲ್ ಗೀ ಮೈಸೂರು ಪಾಕ. ಬರ್ತಾನೆ ಇಲ್ಲ ನನ್ನ ಸ್ಪೂನಿಗೆ. ತಗೋತಿನ್ನು ಸುಡ್ತೋಯ್ತು, ಬಿಚ್ಚೈತೆ. ಟೇಸ್ಟ್ ಚೆನ್ನಾಗಿದೆ, ಫುಲ್ ಗೀ. ತುಪ್ಪ ಇಷ್ಟಪಡೋರಿಗೆ ಜಾಸ್ತಿ ಇಷ್ಟ. ಚೆನ್ನಾಗಿದೆ ಅಲ್ಲ? ಪ್ರದೀಪ್ ಎಕ್ಸ್ಪ್ರೆಷನ್ ತೋರಿಸ್ತೀನಿ ನೋಡಿ ಗೈಸ್. ಇಷ್ಟ ಆಯ್ತಾ? ಪ್ರದೀಪ್ ಎಕ್ಸ್ಪ್ರೆಷನ್ ತೋರಿಸ್ತೀನಿ ನೋಡಿ ಗೈಸ್. ಒಂದು ಚೆನ್ನಾಗಿದೆ ಮೈಸೂರು ಪಾಕ. ಅದು ಸ್ಪೆಷಲ್ ಮೈಸೂರು ಪಾಕ ಇಷ್ಟ ಆಯಿತು ಅಂತ ಮನೆಗೆ ಪಾರ್ಸಲ್ ತಗೊಂಡಿದ್ವಿ. ತುರ್ಬೇಕೆರೆಗೆ ಮತ್ತೆ ಕೊಟ್ಟೆ ನೋಡಿ. ತಿಂದೆ ಒಂದು ಪೀಸ್ ಸಾಕು. ಮಲಾಯಿ ಪೇಡ ಅಂತೆ. ಕಾಜು ಕಾಜು ಬರ್ಫಿನ 2 ಪೀಸ್ ಕೊಡಲ್ಲ ಅಂತೆ. ಅದು ಎಂಥ kg ಆ ಥರ ಕೊಡೋದು. ಟೇಸ್ಟ್ ಮಾಡಿ ಇವಳಿಗೆ ಸ್ವೀಟ್ಸ್ ಅಲ್ಲೇ ಹಂಗೆ ಕೈಯಲ್ಲಿ ಎತ್ಕೊತೀನಿ ನಾನು. ಮಿಲ್ಕ್ ಥರ ಇದೆ, ನೈಸ್. ಇಟ್ಕೊಳ್ಳಿ, ನಾನು ಟೇಸ್ಟ್ ಮಾಡಿಬಿಟ್ಟು ನೋಡ್ತೀನಿ. ಪೇಡ ಥರ ಇರುತ್ತಲ್ಲ. ನಮ್ಮ ಗೋಲ್ಗಪ್ಪಾಗೆ ಬಂದಿದ್ವಿ. ನಾವಿಲ್ಲಿ ಗೋಲ್ಗಪ್ಪ ತಿನ್ನೋಕೆ ಹೋಗಿದ್ವಿ. ಪ್ರದೀಪ್ ಬಂದ್ಬಿಟ್ಟು ಇದು ಯಾವುದೋ ಫೇಮಸ್ ಇದೆ, ಬನ್ನೆಲ್ಲ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋಗೋರೆ. ಅದೇನು ನೋಡ್ತವ್ರೆ ಗೊತ್ತಿರೋ. ಏನು ಹೇಳಿದ್ದೀರಾ ನೀವು? ಬನ್ ಕೇಕಾ? ಲೆಟ್ಸ್ ಟೇಸ್ಟ್ ಇಟ್. ಟೇಸ್ಟ್ ಮಾಡಿಬಿಟ್ಟು ಚಾಕ್ಲೇಟ್ ಇದೆಯಾ? ಚಾಕ್ಲೇಟ್ ಸೇಸ್ ವೆರಿ ನೈಸ್, ಚಂದ ಇದೆ. ಏನದು? ಅದೇನೋ ಹೇಳಿದ್ರಪ್ಪ. ಬನ್ ಚಾಕ್ಲೇಟ್ ಹಾಕಿದ್ದಾರೆ ಒಳಗಡೆ, ಸಿರಪ್ ಚಂದ, ಬಿಸಿ ಬಿಸಿ ಇದೆ. ಚಾಕ್ಲೇಟ್ ಇಷ್ಟ ಆಗುತ್ತೆ. ಚೆನ್ನಾಗೈತಾ? ಮೈಸಲ್ಲಿ ಮ್ಯಾಂಗೋ ಮೌಸ್ ಸ್ಟಿಕ್ ಫೇಮಸ್ ಇದೆ ಅಂತ ಹೇಳಿ ಪ್ರದೀಪ್ ಪಾರ್ಸಲ್ ತಂದಿದ್ದಾರೆ. ಡೆಸರ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಖಾರ ಟೇಸ್ಟ್ ಮಾಡೋದು ನಾವು.
ಅನನ್ಯ ಓಪನ್ ಮಾಡಿದ್ದಾರೆ ಗೈಸ್. ಮ್ಯಾಂಗೋ ಫ್ಲೇವರ್ ಇದೆಯಾ? ಐಸ್ ಕ್ರೀಮ್ ತಿನ್ವಲ್ಲ ಜಾತ್ರೆಲಿ ಹಾಂ, ಸೇಮ್ ಆಗಿತ್ತು. ಮ್ಯಾಂಗೋ ಟೇಸ್ಟ್ 0.5. ನೈಸ್. ಓಕೆ. ಗೈಸ್ ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ಇವರೆಲ್ಲ ಟೇಸ್ಟ್ ಮಾಡಿಕೊಟ್ಟಾಯ್ತು. ಮ್ಯಾಪ್ ಹಾಕಿ ಮಸಾಲೆ ಪುರಿನಾಗ ಅದೇ ಎಮ್ ಜಿ ರೋಡು ಸ್ಟ್ರೀಟು. ಪೇಸ್ಟ್ರಿ ಥರ ಇದೆ. 2 ಕಿಲೋಮೀಟರ್. ಅಷ್ಟೇನು ಇಷ್ಟ ಆಗಿಲ್ಲ. ನಮಗೂ ಇಷ್ಟ ಆಗಿಲ್ಲ. ನಿಮ್ಗೂ ಇಷ್ಟ ಆಗಿಲ್ವಾ? ನೋಡಿ ಇವ್ರೆ ಎಲ್ಲ ಕಳ್ರು ಹೆಂಗವ್ರೆ. ನಾನು ಹೇಳಾದ್ಮೇಲೆ ಹೇಳ್ತವ್ರೆ ಇವಾಗ ನಮಗೂ ಇಷ್ಟ ಆಗಿಲ್ಲ ಗೈಸ್ ಅಂತ ಇವ್ರು ಅಂತವ್ರೆ. ಅವಳು ಅಂತ. ಅಟ್ ಪ್ರೆಸೆಂಟ್ ವಿ ಆರ್ ಇನ್ MG ರೋಡ್. ಇದೇನು ಇಲ್ಲಿ ಹೋಗ್ತಾ ಇದಾರಲ್ಲ ಅವರು. ಇದ್ರೊಳಗಡೆ ಹೋಗ್ಬೋದಿತ್ತು. ಜಾಗ ಐತೆ ನಡಿ. ಅಲ್ಲೂ ಒಳಗಡೆನೆ ಹೋಗೋಣ. ಇಲ್ಲೇ ಒಳಗೆ ಹೋಗೋಣ ಬಾ. ಇವ್ರು ಇಲ್ಲಿ ಹೋಗ್ತವ್ರೆ ಗೈಸ್, ನಾನು ಇಲ್ಲಿ ಹೋಗ್ತೀನಿ. ಅಲ್ಲಿ ಬನ್ನಿ ಅಂದ್ರೆ ಇಲ್ಲಿಂದ ಬರ್ತವ್ರೆ ಗೈಸ್. ನನ್ನ ಜೊತೆ ಎಲ್ಲಾಸಿಂದ ಬಂದಿದ್ರೆ ಆಗ್ತಿರ್ಲಿಲ್ವಾ? ಹಾಕೊಂಬೋಣ ಗೈಸ್. ನಾವು ಒಂದು ಪರ್ಟಿಕ್ಯುಲರ್ ನಂಬರಿಂದು ಸ್ಟಾಲ್ ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಸುಮ್ಮನೆ ಹೋಗ್ತಾ ಇರೋದು ನಂಬರ್ ನೋಡ್ಕೊಂಡು. ಇದೆ ಗೈಸ್ ನಾವು ಹುಡುಕೋ ಬಂದು ಸ್ಟಾಲ್. ಸ್ಟಾಲ್ ನಂಬರ್ 39. ಇವ್ರು ಇನ್ಸ್ಟಾಲ್ ನೋಡಿ ಸೇವ್ ಮಾಡ್ಕೊಂಡಿದ್ರು. ಇಲ್ಲಿಗೆ ಹುಡುಕೊಂಡು ಕರ್ಕೊಂಡ್ಬಂದವ್ರು. ಸುಡ್ತಿದ್ಯಾ? ಫೋನ್ ಬಿಡು. ತಿನ್ಬೋದು. ತಿನ್ಬಿಟ್ಟು ಹೇಳಿ ಹೇಗಿದೆ. ಸುತ್ತೈತೆ ಇದು. ಆಮೇಲೆ ಒಂದು 2 ಸ್ಪೂನ್ ತಿಂದಾದ್ಮೇಲೆ ಮಾಡಿ. ಸರಿ. ನಿಮ್ಮ ಬಾವ ಅಲ್ಲಿ ನೋಡ್ತಾ ಇಲ್ಲ. ಸುಡ್ತಿದ್ಯಾ? ಟೇಸ್ಟ್ ಚೆನ್ನಾಗಿದೆ. ಅವಸ್ಥೆ ಟೇಸ್ಟ್ ನಾನು ಇನ್ನೂ ಮಾಡಿಲ್ಲ. ಟೇಸ್ಟ್ ಚೆನ್ನಾಗಿದೆ. ರಿಯಾಲ್ ಆಗಿ ಇದು ಮಸಾಲೆ ಪುರಿ ಬಸ್ ರಿಯಾಲ್ ಇಸ್ ಗುಡ್. ಆ್ಯಂಡ್ ಇವಾಗ ದೈಪುರಿ ಹೇಳಿ ಬಂದಿದ್ದಾರೆ. ದೈಪುರಿ ಆದಮೇಲೆ ಇಲ್ಲಿ ಯಾವುದೋ ಒಂದು ಮುಂದೆ ಫ್ರೆಂಚ್ ಟೋಸ್ಟ್ ಅಂತ ಇದೆ, ಅದನ್ನು ಹೇಳ್ತಿದ್ದಾರೆ ಪ್ರದೀಪ್ ಅಲ್ಲೇ. ಬಟ್ ನಮ್ಗೆ ಆಲ್ರೆಡಿ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಸೊ ನಾವೀಗ ದೈಪುರಿ ತಿನ್ಕೊಂಡು ನಾವು ಮೋಮೋಸ್ ತಿನ್ನಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ನಾವು ಮಸಾಲೆ ಪುರಿನೂ ಇಬ್ಬರಿಂದ 1 ಪ್ಲೇಟ್ ತೊಗೊಂಡಿದ್ವಿ. ಶೇರ್ ಮಾಡ್ಕೊಳ್ಳೋಣ ಅದಕ್ಕೆ ಅದನ್ನು ತೊಗೊಂಡಿರೋದಕ್ಕೆ ಹೇಳ್ತಾ ಇದ್ವಿ ನಾವು. ಇಬ್ಬರಿಂದ ಹಾಫ್ ತೊಗೋಬೇಕಿತ್ತು, ತಿನ್ನೋಕ್ಕಾಗ್ತಿಲ್ಲ ಅಂತ. ಸೊ ನೀವು ತೊಗೊಳ್ಳಿ ಫ್ರೆಂಚ್ ಟೋಸ್ಟ್ ಟೇಸ್ಟ್ ಮಾಡಿದ್ರೆ ಮಾಡಿ. ಮತ್ತು ಹೋಗಿ ದೈಪುರಿ ಕೊಡೋ ಅಷ್ಟರಲ್ಲಿ ನೀವು ಹೇಳಿ ತಗೊಂಡ್ಕೊಡ್ತಾರೆ. ಅವರು ನಿಧಾನಕ್ಕೆ ಹೇಳೋಣ, ನಿಧಾನಕ್ಕೆ ತಿನ್ಕೊಂಡು ಹೋಗ್ಬೇಕು ಅಂತ. ಒಂದೇ ಸತಿ ತಿನ್ನೋಕ್ಕಾಗಲ್ಲ, ಹೊಟ್ಟೆ ತುಂಬುತ್ತೆ ಅಂತ. ಅದಕ್ಕೆ ನಾನು ಹೇಳ್ತಾಳೆ ನಾಳೆ ಹೋಗೋಣ, ಇಲ್ಲೇ ಇರ್ತೀವಿ ಅಂತ. ಅನನ್ಯಂಗೆ ಮೋಮೋಸ್ ತಿನ್ನೋಕೆ ಅಷ್ಟೇ ಅಂತ ಹೊಟ್ಟೆಲಿ ಜಾಗ ಇರೋದು. ಮತ್ತು ಇನ್ನೇನು ಇಲ್ವಾ? ಏನು ಹಿಂಗೆ ಕಾಣಿಸ್ತಾ ಇದೆಯಾ? ಏನೂ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಚಾರ್ಜ್ ಬೇರೆ ಇಲ್ಲ ಗೈಸ್ ಫೋನಲ್ಲಿ, ಸ್ವಲ್ಪ ಇದೆ. ಅಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಬೇಕು. ನಮ್ಮ ದೈಪುರಿ ಬಂದಿದ್ದು ದೈಪುರಿ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಚೆನ್ನಾಗೈತೆ ಗೈಸ್. ಫೈನಲಿ ವಿ ಆರ್ ಹಿಯರ್. ಸ್ಟಾಲ್ ನಂಬರ್ 74. ಓ ಶೆಟ್. ಏಕೆ ತಗೊಳ್ಳೋದಾ? ನಮಗೆ ಚಿಕನ್ ಮೋಮೋಸ್ ಬೇಕು. ಸ್ಟೀಮ್ ಇಲ್ಲಿ ಫ್ರೈಡ್ ಬೇಡ. ನನ್ನಿಂದ ಆಸೆ ತೀರಿಸ್ತಾ ಇದ್ದೀವಿ ಗೈಸ್. ಕ್ಲೀನ್ ಮಾಡಿ. ಫೈನಲಿ ಅವರ್ ಮೋಮೋಸ್ ಫಾರ್ ಹಿಯರ್. ಅನನ್ಯ ಟೇಸ್ಟ್ ಇಟ್. ವಾವ್, ಸ್ನ್ಯಾಪ್ ಹಾಕ್ಬೇಕು. ವಾವ್ ಅಂತ
ದಿಸ್ ಇಸ್ ದಿ ಸ್ಟಾಲ್ ಗೈಸ್. ಸ್ಟಾಲ್ ನಂಬರ್ 74 ಸಿಕ್ಕಿಂ ಮೋಮೋಸ್. ತಿನ್ನಮ್ಮ, ಟೇಸ್ಟ್ ಮಾಡು. ಫಸ್ಟ್ ಸ್ನ್ಯಾಪ್ ಹಾಕ್ಬೇಕು ಗೈಸ್. ಹೌದು, ಸುಡ್ತೈತೆ. ಹೆಂಗೈತೆ? ನಾವು ಉತ್ತರ ಕನ್ನಡ ಬರೀ ತಿಂದಿದ್ದೆ ಜಾಸ್ತಿ ಮ್ಯಾಗಿ ಮತ್ತು ಎಗ್ ಮ್ಯಾಗಿ ಮತ್ತು ಚಿಕನ್ ಮೋಮೋಸ್. ಸೇಮ್ ಅದೇ ಥರ ಇದೆ ಗೈಸ್. ನಿಜವಾಗಿ ಟೇಸ್ಟ್ ಇಸ್ ವೆರಿ ನೈಸ್. ನಾನು ನಿಮಗೆ ಚೆನ್ನಾಗೈತೆ. ಇಷ್ಟ ಅನಿಸುತ್ತೆ ಟೇಸ್ಟು. ನಾನು ತೋರಿಸ್ತೀನಿ. ಇಂಥವಾದ್ರೆ ಹೊಡಿಕೋಯ್ತು ಅಂತೆ. ಚೆನ್ನಾಗೋಯ್ತು. ನಿಮಗೂ ಹೋಗ್ತೈತಲ್ಲ. ಯಾಕೆ ತಿಂತಿದ್ದೀರಾ ಗೈಸ್ ಮತ್ತೆ? ತಿಂತಾ ಇದ್ದೀನಿ ಗೈಸ್. 0.5 ಹಾಕೋ. ಹೆಂಗಿದೆ? ಸಖತ್ತಾಗಿದೆ. ಇಟ್ಸ್ ವೆರಿ ನೈಸ್. ನಾವು ಟೇಸ್ಟಿ. ಇಂಥವೆಲ್ಲ ತಿನ್ನಲ್ಲ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಗೈಸ್. ಬಂದರೆ ಈ ಸ್ಟಾಲ್ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಎಗ್ ಮೋಮೋಸ್. ಇಟ್ಸ್ ವೆರಿ ನೈಸ್. ಒಂದೇ ಒಂದು ತಿಂತೀನಿ ಗೈಸ್. ಆಯಿತು ಗೈಸ್, ತಿನ್ನಿ ಗೈಸ್. ಸುಡ್ತೈತೆ ಕಂದ್ರೆ ಹಿಡ್ಕೋ, ಸುಡ್ತೈತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿತ್ತು. ಮೋಮೋಸ್ ಆದರೆ ಒಳಗೋಗಿ ಪಾಪ ಅವ್ರು ತಿಂತಿಲ್ಲ ಜಾಸ್ತಿ. ನಮ್ಮ ಮೋಮೋಸ್ ನಾವೇ ತೊಗೊಂಡಿರೋದು. ಲೆಟ್ಸ್ ಟೇಸ್ಟ್ ಇಟ್. ಬಿಸಿ ಸುಟ್ಟು ಹೋಗ್ತಿದ್ದ ಫುಲ್ಲು. ಫಸ್ಟೇ ಬಾಯೆಲ್ಲ ಖಾರ ಬಿಟ್ಟರೆ ಮುಗಿ. ಇಲ್ಲಿ ಇವರೇ ಗೈಸ್ ಮಾಡೋದು, ಅಂಕಲ್ ಮತ್ತು ಆಂಟಿ. ಇವರು ನಾರ್ತ್ ಅನ್ಸುತ್ತೆ. ದಿ ಟೇಸ್ಟ್ ಇಸ್ ಆಲ್ಸೋ ಲೈಕ್ ರಿಯಲಿ ನೈಸ್. ಋತುಗೆ ಅಂತ ಹೇಳಿಬಿಟ್ಟು 1 ಪ್ಲೇಟ್ ಪಾರ್ಸೆಲ್ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೆಗೆ ಹೇಗೆ ತಗೊಂಡೋಗಂಗಿಲ್ಲ. ಆದ್ದರಿಂದ ನಾನ್ ವೆಜ್ ಏನೂ ಮಾಡೋಗಿಲ್ಲ, ಮನೆಗೂ ತೊಗೊಂಡೋಗಂಗಿಲ್ಲ. ಅದರಿಂದ ಪನ್ನೀರ್ ಮತ್ತು ಚೀಸ್ ಎಂದು ಹೇಳಿದ್ದೀವಿ. ಅದನ್ನೇ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೆ. ನನಗೆ ಮೋಮೋಸ್ ಚಟ್ನಿ ಸಿಕ್ಕಾಪಟ್ಟೆ ಖಾರ ಆಗ್ತಿದೆ. ಅದಕ್ಕೆ ಐಸ್ ಕ್ರೀಮ್ ತೊಗೊಳ್ತಾ ಇದ್ದೀನಿ, ಬಟರ್ ಸ್ಕಾಚ್. ಫೈನಲಿ ಎಂಡೆಡ್ ಅಪ್ ವಿತ್ ದಿ ಐಸ್ ಕ್ರೀಮ್. ಐಶ್ವರ್ಯ GP ಹೆಂಗೈತೆ? ಮನ್ಸಿಗೆ ತೃಪ್ತಿ ಆಗ್ತಾಯಿದೆ. ಫುಲ್ ನಾಳೆಗೆಲ್ಲ ಉರಿತಾ ಇತ್ತು. ಅಂದರೂ ಮೋಮೋಸ್ ಸಖತ್ತಾಗಿತ್ತು ತಾನೆ. ಅವರು ನಾರ್ತ್ ಅವರು. ನಾವು ಟ್ರಿಪ್ ಹೋದಾಗ ಉತ್ತರ ಕನ್ನಡ ನಮ್ಗೆ ಏನು ಟೇಸ್ಟ್ ಇತ್ತೋ ಎಕ್ಸಾಕ್ಟ್ಲಿ ಅದೇ ಥರ ಇದೆ. ಇದು ಎಗ್ ಮೋಮೋಸ್ ಆಗಿದ್ದು ಲೈಕ್ ಚಿಕನ್ ಮೋಮೋಸ್ ಥರನೇ ಅನ್ನಿಸ್ತಿತ್ತು. ಏನು ಎಗ್ ಸ್ಮೆಲ್ ಆಗಲಿ ಏನೋ ಅದರ ಅನಿಸ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ. ನೀವೇನಾದ್ರು ಹಾಸನಿಗೆ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬಂದು ಮಸಾಲೆ ಪೂರಿನೂ ಚೆನ್ನಾಗಿತ್ತು. ಮಸಾಲೆ ಪುರಿನೂ ಸಕ್ಕದಾಗಿತ್ತು. ಸ್ಟಾಲ್ ನಂಬರ್ 39 ಅದು. ಇದು 74. ಕಿರಣ್ ಸಮಥಿಂಗ್. ಕೃಷ್ಣನ ನಾವು ನಮಗೆ ಊಟ ಸಿಗದಿದ್ದರೆ ಒಳ್ಳೇದಾಯಿತು ಅಂತ ಅನಿಸುತ್ತೆ. ಬಿಕಾಸ್ ಊಟ ಮಾಡಿದರೆ ಹೊಟ್ಟೆ ಫುಲ್ ಆಗಿಬಿಡ್ತಿತ್ತು. ಇಲ್ಲೇನೂ ಟೇಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ ನಮಗೆ. ದೆನ್ ಇದು ಲಕ್ಷ್ಮೀ ಸ್ವೀಟ್ಸಲ್ಲಿ ಬಾದಾಮ್ ಮಿಲ್ಕ್ ಕೊಡುತ್ತಲ್ಲ, ಅದು ಸ್ವಲ್ಪ ಎಫೆಕ್ಟ್ ಆಯ್ತು ಅಂತ ಅನಿಸುತ್ತೆ. ಬಿಕಾಸ್ ಫಸ್ಟೇ ಲಿಕ್ವಿಡ್ ತೊಗೊಂಡಿದ್ದರಿಂದ ಫುಲ್ಲು ಹೊಟ್ಟೆ ಫುಲ್ ಆದಂಗೆ ಆಯಿತು. ಪ್ಲೀಸ್ ಅಟ್ ಲಾಸ್ಟ್ ವಿ ಆರ್ ಹಿಯರ್ ಫಾರ್ ಸೋಡಾ. ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಪ್ರದೀಪ್ ಬಿಡದೇನೆ ಅದು ಪಾರ್ಸೆಲ್ ಎತ್ಕೊಬಂದವ್ರೆ. ಎಂಥದ್ದು ಫ್ರೆಂಚ್ ಟೋಸ್ಟಾ. ಅನನ್ಯ ನನಗೆ ಮೋಮೋಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳಿ ಪನ್ನೀರ್ ಮೋಮೋಸ್ನ ಪಾರ್ಸೆಲ್ ತೊಗೊಬಂದ್ಲು. ಋತುಗೂ ಪನ್ನೀರ್ ತೊಗೊಂಡಿದ್ವಿ, ಇದೊಂದು ಪನ್ನೀರ್ ತೊಗೊಬಂದ್ವಿ. ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ. ಅವಳು ಎಗ್ ತೊಗೋತಿದ್ಲು, ನಾನ್ ವೆಜ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಪನ್ನೀರ್ ತೊಗೊಬಂದು. ಅಂದು ಹೇಳಿದ್ಲು ಗೈಸ್ ಮನೆಗೆ ಹೋಗೋಷ್ಟೊತ್ತು ತಿಂತೀನಿ ಅಂತ. ಬಟ್ ಕಾರಲ್ಲಿ ಹೋಗಿ ಮಲ್ಕೊಂಡು ಆಮೇಲೆ ಮನೆ ಸಿಕ್ಕಾಗ ಎದ್ದರೆ ವೇಸ್ಟ್ ಆಗುತ್ತೆ, ಒಳಗೆ ತಗೊಂಡೋಗಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಪನ್ನೀರ್ ತೊಗೊಬಂದ್ವಿ. ಈಗ ಸೋಡಾ ಕುಡ್ದು ಅಪ್ಪ ಹೊಟ್ಟೆ ಎಲ್ಲ ಹಿಂಗಾಗೈತೆ ಅಂದರೆ ಸೌಂಡ್ ಟಪ್ ಅಂತಲ್ಲ. ಓ ವೆರಿ ನೈಸ್. ಯಾವುದಿದು? ಲೆಮನ್ ಸೋಡಾನಾ? ಇಟ್ಸ್ ನೈಸ್. ಇನ್ನೊಂದು ಯಾವುದು? ಹಾಂ, ಫುಲ್ ಚಾ. ಓಕೆ, ಬೇಗ ಕುಟ್ಕೊಬಿಡಿ. ಫುಲ್ ಚಾ ಸೋಡಾ. ನೈಸ್. ಹೇಳಿ ಇಲ್ಲಿಂದ ಎಕ್ಸ್ಪ್ರೆಷನ್ ಕೊಡ್ತಾಳೆ. ನಮ್ದು ಲೆಮನ್ ಸೋಡಾ ಬಂದಿದೆ, ತಗೋ ಟೇಸ್ಟ್.
ಯಾಕೆ ಹಿಂಗೆ ಚಿಕ್ಕ ಮಕ್ಕಳು ಲೆಮನ್ ತಿಂದಾಗ ಮಾಡೋ ಥರ ಮಾಡ್ತಿದ್ದಿ ಮುಖನ. ನೈಸ್ ಗೈಸ್, ಇಲ್ಲೆಲ್ಲೋ ಹೋಗ್ತಾ ಇದೀವಿ. ಫುಲ್ ರೋಡ್ ಹೆಂಗೈತೆ ಅಂದರೆ ಫುಲ್ ಹಂಸ ಫುಲ್ಲು ಹೆಂಗಿದೆ ಅಂತ ನೋಡಿ. ಹಂಗೆ ಸಿಕ್ಕಾಬಟ್ಟೆ ನಮ್ಮನ್ನ ನಂಬ್ಕೊಂಡು ಹಿಂದೆ ಒಂದು ಕಾರ್ ಬರ್ತೈತೆ. ಪಾಪ ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ ಆಯ್ತಾ. ಅವ್ರು ಓಕೆ ನಾವು ತೋರಿಸ್ತೀವಿ ಬನ್ನಿ, ಡೈರೆಕ್ಷನ್ ಹೇಳ್ತೀವಿ ಅಲ್ಲಿ ಹೋದ್ಮೇಲೆ ಅಂತ ಹೇಳಿ ಕರ್ಕೊಬಂದ್ವಿ. ಈ ರೋಡ್ ಅಂತೂ ಫುಲ್ ಕತ್ಲೆ, ಒಂದು ಮನೆ ಇಲ್ಲ, ಒಂದು ಏನು ಇಲ್ಲ, ಫುಲ್ ಸಿಗ್ತಾ ಇಲ್ಲ. ಹೈವೇನು ಸಿಗ್ತಾ ಇಲ್ಲ. ಅಲ್ಲೆಲ್ಲ ಕೇಳಿದ್ದಕ್ಕೆ ಇದೇ ರೋಡಲ್ಲಿ ಹೋಗಿ ಹೈವೇ ಸಿಗುತ್ತೆ ಅಂತ ಹೇಳಿದ್ರು. ನಮ್ಗಂತೂ ಇಲ್ಲಿ ಎಲ್ಲ ಫುಲ್ ಭಯ ಆಗಿತ್ತು. ಏನಿದು ಮಧ್ಯಕ್ಕೆ ಬಂದು ಹಿಂಗೆ ಸಿಗಾಕೊಂಡಿದೀವಿ, ಯಾರು ಇಲ್ಲ, ಮನೇನೂ ಇಲ್ಲ ಅಂತ. ರೋಡ್ ನೋಡಿ ಎಷ್ಟು ಖರಾಬ್ ಆಗೈತೆ ಅಂತ. ಇಲ್ಲಿ ಎಲ್ಲೋ ಒಂದು ಹೆಂಗೋ ಒಂದ್ ಹತ್ರ ವೆಹಿಕಲ್ಸ್ ಓಡಾಡೋದ್ ಕಾಣಿಸ್ತೈತೆ. ಹೈವೇ ಐತೇನೋ ಅಂತ ಸ್ವಲ್ಪ ಓಪ್ಸ್ ಬರ್ತೈತೆ. ಹೈವೇ ಇರ್ಬೇಕಲ್ಲಿ ಅಂತ ನೋಡೋಣ ತಡೀರಿ, ಸಿಕ್ಕಿದ್ರೆ ಹೇಳ್ತೀನಿ. ಗೈಸ್ ಫೈನಲಿ ಯಾವುದೋ ಮೇನ್ ರೋಡ್ ಸಿಗಂಗೈತೆ. ಈ ರೋಡ್ ನೋಡಿ ಗೈಸ್, ಯಾರಾದ್ರೂ ರೋಡ್ ಅಂತ ಹೇಳ್ತಾರ ಅಂತ. ಹೆಂಗ್ ಎಷ್ಟು ಖರಾಬ್ ಆಗೈತೆ ಅಂದ್ರೆ ನಿಜವಾಗ್ಲೂ ಶಪ್ಪ ದೇವ್ರೆ. ಯಾವುದೋ ಮೇನ್ ರೋಡ್ ಸಿಕ್ತು. ಅಬ್ಬಾ, ಡಾಬಾ ಎಲ್ಲ ಐತಿ ಇಲ್ಲಿ. ರೈಟ್ ಹೋಗಿ ಡಾಬಾ ಸಿಗುತ್ತೆ, ಅಲ್ಲಿ ಲೆಫ್ಟ್ ಇಲ್ಲಿ ರೈಟ್ ಹೋಗ್ಬೇಕು. ಕರೆಕ್ಟ್. ಫೈನಲಿ ವಿ ಆರ್ ಹಿಯರ್. ನನ್ನನ್ನ ಪ್ರದೀಪ್ನ ಕೇಳ್ತೀನಿ ತಡೀರಿ ಗೈಸ್, ಅವ್ರಿಗೆ ಏನ್ ಅನ್ಸುತ್ತೆ. ಯಾಕಂದ್ರೆ ನಿಂಗೆ ಭಯ ಆಯ್ತಾ? ಸೈಕ್ ಆಗಿತ್ತು ಗೈಸ್, ಸೈಕ್ ಆಗಿತ್ತು. ನಾನು ನಿಂಗೆ ನಂಗೆ ಭಯ ಆಗೋಗಿತ್ತು. ಇದು ಏನಪ್ಪ ರೋಡೆ ಸಿಕ್ಕ. ನಾವು ಈ ತರದ ಬಹಳ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೀರಿಯಸ್ಲಿ. ನೀವು ಮಾಡಿದ್ದೀರಾ, ನಾವು ಮಾಡಿಲ್ಲ ಅಲ್ಲ. ಅನನ್ಯನು ಹಂಗೆ ಅಂದ್ಕೊಂಡಿದ್ಲ ಅಂತ ಗೈಸ್. ಬಟ್ ಏನ್ ಗೊತ್ತಾ, ನಮಗ್ ಪ್ರದೀಪ್ ಇರೋದ್ರಿಂದ ಏನು ಭಯ ಇಲ್ಲ. ಬಿಡು, ಹಿಂದೆ ಬೇರೆ ಒಂದ್ ಕಾರ್ ಬರ್ತಿತ್ತು, ನಮ್ದು ಒಂದೇ ಆಗಿದ್ರೆ ಮೇ ಬಿ ನಿಜ ಭಯ ಆಗ್ತಿತ್ತು ಅನ್ಸುತ್ತೆ. ಹಿಂದೆ ಪಾಪ ನಮ್ಮನ್ನ ನೆಚ್ಕೊಂಡ್ ಬರ್ತಿರೋ ಕಾರ್ ಇತ್ತು. ಅದಕ್ಕೆ ಅವರು ಜನ ಇದ್ದಿದ್ರಿಂದ ನಮ್ಗೇನೋ ಅನ್ಸ್ಲಿಲ್ಲ ಅಷ್ಟು. ಬ್ಯಾಕ್ ಇನ್ ದಿ ಹೋಮ್, ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ನೋ ಸ್ವಲ್ಪ ಲಾಂಗ್ ಇದೆ ವ್ಲಾಗ್. And thank you for watching. Please do like, share, comment and subscribe to Aishwarya Pradeep YouTube channel.